ಚಿಕ್ಕಂದಿನಿಂದ ಮಕ್ಕಳಲ್ಲಿ ಕನಿಕಾ ನ್ಯೂನತೆ ಹಾಗೂ ವರ್ತನಾ ಸಮಸ್ಯೆಗಳ ಬಗ್ಗೆ ಪೋಷಕರು ಶಿಕ್ಷಕರು ಹೆಚ್ಚು ಗಮನ ಹರಿಸ್ತಾ ಇರಬೇಕು. ಇದರಿಂದ ಮುಂದೆ ಆಗುವ ದೊಡ್ಡ ಪರಿಣಾಮಗಳನ್ನು ತಡೆಗಟ್ಟಬಹುದು ಎಂದು ಜಿಲ್ಲಾ ಮೆಗನ್ ಆಸ್ಪತ್ರೆಯ ಮನಃಶಾಸ್ತ್ರ ಮಾನಸಿಕ ತಜ್ಞರಾದ ರೋಗದ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಮ್ ಪ್ರಸಾದ್ ಅವರು ಅಭಿಮತ ವ್ಯಕ್ತಪಡಿಸಿದರು. ಇದೆಯಾ ಇದನ್ನ ಮುಟ್ಟಿದ್ರೆ ಹಂಗೆ ಫೋಟೋ ಆಗುತ್ತೆ, ಅದು ವಿಡಿಯೋ ಆಗ್ತಾನೆ ಇರ್ತದೆ. ಅವರು ಇಂದು ಬೆಳಗ್ಗೆ ರೋಟರಿ ಬ್ಲಡ್ ಬ್ಯಾಂಕ್ ಆವರಣದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಮಿಡ್ ಟೌನ್ ವತಿಯಿಂದ ಆಯೋಜಿಸಲಾಗಿದ್ದ ಆಟಿಸಂ ADHD ಕಲಿಕಾ ನ್ಯೂನತೆ ಮತ್ತು ವರ್ತನಾ ಸಮಸ್ಯೆಗಳ ಬಗ್ಗೆ ಪೋಷಕರಿಗೆ ಆಯೋಜಿಸಲಾದ ವಿಶೇಷ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಅನುವಂಶತೆಯಿಂದ, ಪರಿಸರದಿಂದ ಹಾಗೂ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಆಗುವ ಸಮಸ್ಯೆಗಳಿಂದ ಮಕ್ಕಳ ಬೆಳವಣಿಗೆಯಲ್ಲಿ ಈ ರೀತಿಯಾದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತವೆ. ಇದನ್ನು ಪ್ರಾಥಮಿಕ ಹಂತದಲ್ಲೇ ಗುರುತು ಹಚ್ಚಿ ಅವರಿಗೆ ನೀಡುವ ಥೆರಪಿಗಳ ಮುಖಾಂತರ ಇದನ್ನು ನಿಯಂತ್ರಿಸಬಹುದು ಎಂದು ತಿಳಿಸಿದರು. ಯಾರ್ದೋ ಮನೆಗೇನೋ ಕಿತ್ತಾಕಿ ಇದು ಮಾಡೋದಕ್ಕಿಂತ ಇಂಥ ಬೇಸಿಗೆ ಶಿಬಿರಗಳು ಮಕ್ಕಳ ಒಂದು ಸರ್ವತೋಮುಖ. ನಮ್ಮ ಸ್ಕೌಟ್ ಗೈಡ್ಸ್ ಅಲ್ಲಿ ಈಗ ಸಾಕಷ್ಟು ಕಡೆ ಬೇಸಿಗೆ ಶಿಬಿರ ನಡೀತದೆ. ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯ ಮಾತೆಯರು ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ್ದಾರೆ. ಯಾವ ಡ್ಯಾನ್ಸರ್ಸ್ಗಳೇನೂ ಕಮ್ಮಿ ಇಲ್ಲ, ಆ ಥರ ಚೆನ್ನಾಗಿ ನೃತ್ಯ ಮಾಡಿದ್ದಾರೆ. ಮತ್ತೆ ಬೇಸಿಗೆ ಶಿಬಿರ ತುಂಬಾ ಯಶಸ್ವಿಯಾಗಿದೆ. ಇವತ್ತು ಒಳ್ಳೆಯ ಊಟವನ್ನು ಸಹ ನಮಗೆ ಹಾಕಿದ್ದಾರೆ. ಇನ್ನೂ ಹೆಚ್ಚಿನ ದಿನಗಳ ಬೇಸಿಗೆ ಶಿಬಿರ ನಡೀಲಿ, ಎಲ್ಲರಿಗೂ ಮಕ್ಕಳಿಗೂ ಒಳ್ಳೆಯದಾಗಲಿ. ಬೇಸಿಗೆ ಶಿಬಿರದಿಂದ ಯಾವತ್ತೂ ಸದಾ ನೆನಪು ಉಳ್ಕೋಬೇಕು. ಆ ರೀತಿ ನಮ್ಮ ಬೇಸಿಗೆ ಶಿಬಿರಗಳಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.
ಜಿಲ್ಲಾ ಮುಖ್ಯ ಆಯುಕ್ತರೇ, ಮುಖ್ಯೋಪಾಧ್ಯಾಯರೇ, ಸೋದರಿ ಮೀನಾಕ್ಷಿ ಅವರೇ, ಚಂದ್ರಶೇಖರ್ ಎಸ್ಟೇಟ್ಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್, ವಿಜಯಕುಮಾರ್ ಸರ್, ಶಾಲೆಯ ಶಿಕ್ಷಕರಿಂದ ಮತ್ತು ಮಕ್ಕಳೇ, STMC ಎಲ್ಲ ನನ್ನ ಸಹೋದರಿಯರೇ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಯಾಕೆ ಬೇಕು, ಏನು ಅದರಿಂದ ಲಾಭ? ಹೆಚ್ಚು ಕೌಶಲ್ಯಗಳನ್ನು ಕಲಿಸ್ತೀವಿ ನಾವು. ಡೈರಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಪರೀಕ್ಷೆಗಳು ಇಟ್ಟಿರ್ತಾರೆ. ಆ ಪರೀಕ್ಷೆಗಳಲ್ಲಿ ಇವರು ಭಾಗವಹಿಸಿ ಲಾಗೋಕ್ಕನ್ನು ಬರೆದು ಅದರ ಪರಿಣಿತಿ ಹೊಂದಿದಾಗ ಅನಿಸ್ತಾರೆ. ಬೆಂಕಿ ಇಲ್ಲದ ಹೆಚ್ಚಿನ ಮಾಹಿತಿ ಇಲ್ಲ, ಆದಷ್ಟು ನಾನು ಬೇಡ ಅಂತೇಳಿ, ಆದರೂ ಸಹ ನಮ್ಮ ಶಾಲೆಗೆ ಅತಿಥಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಸಾಂಸ್ಕೃತಿಕವಾಗಿ ಹಾಗೇನೆ ಬೋಧನಾ ಮುಕ್ತಾಯದ ಸಮಾರಂಭ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಕಿರಿಯ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ಸಂಗೀತ ಸಾಹಿತ್ಯ